ಹಾಸನದಲ್ಲಿ ಗಣೇಶನ ಮೂರ್ತಿಯ ಮೇಲೆ ಚಪ್ಪಲಿ ಇಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಕೃತ್ಯದ ಹಿನ್ನೆಲೆ ಬಹಿರಂಗ ಆಗಿದೆ. ಗಣೇಶನಿಗೆ ಚಪ್ಪಲಿ ಹಾರ ಹಾಕಿದ್ದು ಮಾನಸಿಕ ಅಸ್ವಸ್ಥತೆ ಅನ್ನುವಂಥ ವಿಚಾರ ಈಗ ಗೊತ್ತಾಗಿದೆ. ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರ ಈಗ ಗೊತ್ತಾಗಿದೆ. ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು ಈ ಘಟನೆ. ಪೊಲೀಸರಿಗೆ ದೂರನ್ನು ಕೂಡ ನೀಡಲಾಗಿತ್ತು. ಸ್ಥಳಕ್ಕೆ ಆಗಮಿಸಿ ಪೊಲೀಸರು ಪರಿಶೀಲನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಘಟನೆಗೆ ಕಾರಣ ಗೊತ್ತಾಗಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈಗ ಕೃತ್ಯ ಬಯಲಾಗಿದೆ. ಗಣೇಶ ಮೂರ್ತಿಗೆ ಚಪ್ಪಲಿಯನ್ನು ಹಾಕಿರೋದು ಮಾನಸಿಕ ಅಸ್ವಸ್ಥತೆ ಅನ್ನೋದು ಗೊತ್ತಾಗಿದೆ. ಎಸ್ಪಿ ಮಹಮ್ಮದ್ ಸುಜಿತಾ ಹಾಗೂ ಎಎಸ್ಪಿ ತಮ್ಮಯ್ಯ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಅವರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಬೇಲೂರು ಪುರಸಭೆ ಆವರಣದಲ್ಲಿರುವಂತಹ ದೇವಸ್ಥಾನ ಇದು. ಸಾಕಷ್ಟು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ. ಇವತ್ತು ಬೆಳಿಗ್ಗೆ ನೋಡಿದಂತಹ ಸಂದರ್ಭದಲ್ಲಿ 2 ಚಪ್ಪಲಿಗಳನ್ನ ಆ ಮೂರ್ತಿಗೆ ಹಾಕಲಾಗಿತ್ತು. ಹಾಗಾಗಿ ಸಹಜವಾಗಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಕೋಮು ಸೌಹಾರ್ದತೆಯನ್ನ ಕದಡುವಂತ ಪ್ರಯತ್ನಗಳು ಅನ್ನುವಂಥ ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಅದಾದ ನಂತರ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ಘಟನೆಗೆ ಮಾನಸಿಕ ಅಸ್ವಸ್ಥತೆ ಕಾರಣ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಗಣಪತಿ ವಿಗ್ರಹಕ್ಕೆ ಚಪ್ಪಲಿಗಳನ್ನ ಇಟ್ಟಿರೋದು ಮಾನಸಿಕ ಅಸ್ವಸ್ಥತೆ ಅನ್ನೋದು ಗೊತ್ತಾಗಿದೆ. ದೇವಸ್ಥಾನ ಶುದ್ಧೀಕರಣಕ್ಕೆ ಈಗ ಅರ್ಚಕರು ಮುಂದಾಗಿದ್ದಾರೆ. ಹಾಲು, ಮೊಸರು, ಎಳನೀರು ಹಾಕಿ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಲಾಗಿದೆ. ಇನ್ನು ಬಂಧನಕ್ಕೆ ಒತ್ತಾಯಿಸಿ ದೇಗುಲದ ಮುಂದೆ ಭಕ್ತರು ಧರಣಿಯನ್ನ ಮಾಡಿದ್ದಾರೆ. ಈ ಕೃತ್ಯವನ್ನ ಮಾಡಿರುವಂತ ಕಿಡಿಗೇಡಿಯನ್ನ ಬಂಧಿಸಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಜನರೆದುರು ಕರ್ಕೊಂಡು ಬನ್ನಿ ಅಂತ ಹೇಳಿ ಭಕ್ತರು ಒತ್ತಾಯವನ್ನ ಮಾಡಿದ್ದಾರೆ. ವಿಗ್ರಹಕ್ಕೆ ಚಪ್ಪಲಿಯನ್ನ ಹಾಕಿರುವ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಮಾನಸಿಕ ಅಸ್ವಸ್ಥತೆಯೊಬ್ಬಳು ಈ ಕೃತ್ಯವನ್ನ ಮಾಡಿರುವುದು ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇವತ್ತು ಬೆಳಗಿನ ಜಾವ ನೋಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಘಟನೆ ಬೆಳಕಿಗೆ ಬಂದಿತ್ತು. ಪ್ರತಿನಿತ್ಯ ಹೋಗ್ಬೇಕಾದಾಗ ಬರಬೇಕಾದಾಗ ಹಿಂಗೆ ನಮಸ್ಕಾರವನ್ನು ಮಾಡ್ಕೊಂಡೆ ಹೋಗ್ತಕ್ಕಂಥದ್ದು. ಚನ್ಕೇಶ್ವರಿಗೆ ಮಾಡೋದು ಎರಡನೇದಾದರೆ ಮೊದಲನೇದು ವಿಘ್ನೇಶ್ವರನಿಗೆ ಮಾಡ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಈ ಗಣೇಶ ಚತುರ್ಥಿ ಆಗಿರ್ತಕ್ಕಂಥದ್ದು ಇವತ್ತು ಪ್ರತಿ ಮನೆಯಲ್ಲಿ ಇಡೀ ದೇಶಾದ್ಯಂತ ಒಂದು ವಿಭಿನ್ನವಾದಂಥ ವಿಸರ್ಜನೆ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ವಿಘ್ನೇಶ್ವರನ ವಿಭಜನೆಯಾಗಿ ಮಾಡ್ತಕ್ಕಂಥದ್ದು ಅಂದರೆ ಆಚರಣೆ ಮಾಡ್ತಕ್ಕಂಥದ್ರಲ್ಲೂ ಒಂದಿಷ್ಟು ಅಡೆತಡೆ ಆಗಿತ್ತು. ಅದು ಸಹ ಎಲ್ಲ ಹಿಂದೂಗಳಲ್ಲಿ ಒಂಥರ ಭಾವನಾತ್ಮಕವಾದಂಥ ಒಂದು ಇದಿತ್ತು. ಅದ್ರ ಜೊತೆಯಲ್ಲಿ ಇವತ್ತು ಇಲ್ಲಿ ಮಾಡಿರ್ತಕ್ಕಂಥ ಅಪವಿತ್ರತೆ ಇದೆಯಲ್ಲ, ಇದನ್ನು ಖಂಡಿತವಾಗ್ಲೂ ಈ ರಾಜ್ಯದ ಜನ, ಇಡೀ ರಾಜ್ಯದ ಹಿಂದುತ್ವ ಜನ 7 ಕೋಟಿ ಜನನೂ ಕ್ಷಮಿಸೋದಿಲ್ಲ. ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆಗೆ, ಮಾನ್ಯ ಗೃಹ ಸಚಿವರಿಗೆ ಕೂಡಲೇ ತಾವು ಇದು ಮಧ್ಯಪ್ರವೇಶಿಸಿ ತಾವು ತಂಡವನ್ನು ರಚನೆ ಮಾಡಿದ್ದೀರಾ, ಆ ತಂಡಕ್ಕೆ ಶಕ್ತಿಯನ್ನು ತುಂಬಿ ಇದು ಬಯಲನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತೀನಿ. ಹಾಸನದಲ್ಲಿ ನಡೆದಿರುವಂತಹ ಘಟನೆ, ಗಣೇಶನ ಮೇಲೆ ಚಪ್ಪಲಿ ಇಟ್ಟಿರುವ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಈ ಕೃತ್ಯ ಬಯಲಾಗಿದೆ. ಗಣೇಶನಿಗೆ ಚಪ್ಪಲಿ ಹಾರವನ್ನು ಹಾಕಿರುವುದು ಮಾನಸಿಕ ಅಸ್ವಸ್ಥತೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಈಗ ಅರ್ಚಕರು ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಶುದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಶುದ್ಧೀಕರಣವನ್ನು ಮಾಡೋದಕ್ಕೆ ಅರ್ಚಕರು ಮುಂದಾಗಿದ್ದಾರೆ. ಹಾಲು, ಮೊಸರು, ಎಳನೀರು ಹಾಕಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಈ ಕೃತ್ಯವನ್ನ ಮಾಡಿರುವಂತಹ ಕಿಡಿಗೇಡಿಯನ್ನ ಬಂಧಿಸಿ ಜನರೆದುರು ಕರ್ಕೊಂಡು ಬನ್ನಿ ಅಂತ ಭಕ್ತರು ಒತ್ತಾಯವನ್ನು ಕೂಡ ಮಾಡಿದರು. ಪೂಜೆ ನಡೀತಾ ಇದೆ, ಶುದ್ಧೀಕರಣ ಈಗ ಅರ್ಚಕರಿಂದ ನಡೀತಾ ಇದೆ. ಹಾಸನ ಭಾಗದಲ್ಲಿ ಸಾಕಷ್ಟು ಪ್ರಸಿದ್ಧ ಆಗಿರುವಂತಹ ದೇವಸ್ಥಾನ ಇದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈ ಪ್ರಕರಣವನ್ನು ಈಗ ಪೊಲೀಸರು ಭೇದಿಸಿದ್ದಾರೆ. ಮಾನಸಿಕ ಅಸ್ವಸ್ಥತೆಯಿಂದ ಈ ಕೃತ್ಯ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಹರೀಶ್? ಮಧುಕರ್, ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ನಡೆದಂತಹ ಘಟನೆಯಲ್ಲಿ
ಮಹಿಳೆಯೊಬ್ಬರು ಚಪ್ಪಲಿಯನ್ನು ಇಟ್ಟು ಹೋಗಿದ್ದಾರೆ ಅನ್ನುವಂತಹದ್ದು ಈಗ ಪೊಲೀಸರ ಪರಿಶೀಲನೆಯಿಂದ ತಿಳಿದು ಬಂದಿದೆ. ಸದ್ಯ ಪೊಲೀಸರೀಗ CCTVಯನ್ನು ಪರಿಶೀಲನೆ ನಡೆಸಿದ ನಂತರದಲ್ಲಿ ಮಾನಸಿಕ ಅಸ್ವಸ್ಥೆಯಾಗಿದ್ದಂತಹ ಮಹಿಳೆ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಿ ಆ ನಿಟ್ಟಿನಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಆದರೆ ಆ ಮಾನಸಿಕ ಅಸ್ವಸ್ಥೆಗೆ ಯಾರ ಪ್ರಚೋದನೆಯಿಂದ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹದ್ದು ಈಗ ಶಂಕೆಯನ್ನು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು, ಮುಖಂಡರು ಹಾಗೂ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಸ್ಥಳದಲ್ಲಿ ಹೆಚ್ಚಿನ ಜನರು ಸಹ ಜಮಾವಣೆಗೊಂಡಿದ್ದಾರೆ. ಈ ಒಂದು ಗಣಪತಿ ಸಾಕಷ್ಟು ಶಕ್ತಿ ದೇವತೆಯಾಗಿತ್ತು. ಜೊತೆಗೆ ಪ್ರತಿನಿತ್ಯ 4 ಗಂಟೆಗೆ ಬಂದು ಭಕ್ತರು ಈ ಒಂದು ಗಣಪತಿಯನ್ನು ಪೂಜಿಸ್ತಾ ಇದ್ರು. ಉದ್ದೇಶಪೂರ್ವಕವಾಗಿ ಬೇರೆ ಯಾರಿಂದಲೂ ಪ್ರಚೋದನೆಗೆ ಒಳಗಾಗಿ ಈ ಕೃತ್ಯವನ್ನು ಮಾನಸಿಕ ಅಸ್ವಸ್ಥೆ ಆದರೂ ಸಹ ಉದ್ದೇಶಪೂರ್ವಕವಾಗಿ ಚಪ್ಪಲಿಯನ್ನು ಇಡಲಾಗಿದೆ, ಇದರ ಹಿಂದೆ ಬೇರೆಯವರ ಕೈವಾಡ ಇದೆ ಅನ್ನುವಂತಹ ಶಂಕೆ ಮತ್ತು ಅನುಮಾನವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸ್ಥಳದಲ್ಲಿ ನೂರಾರು ಸಂಖ್ಯೆಯಲ್ಲಿ ಹಿಂದೂ ಧಾರ್ಮಿಕ ಕಾರ್ಯಕರ್ತರು ಜೊತೆಗೆ ಶಾಸಕರಾದಂಥ ಉಲ್ಲಳ್ಳಿ ಸುರೇಶ್ ಹಾಗೂ ಅವರ ಬೆಂಬಲಿಗರು ಸಹ ಜಮಾವಣೆಗೊಂಡಿದ್ದಾರೆ. ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸನ್ನ ನಿಯೋಜನೆ ಮಾಡಿದ್ದಾರೆ ಮಧುಕರ್. ಆದರೆ ಈ ಒಂದು ಕೃತ್ಯಕ್ಕೆ ಕಾರಣ ಏನು, ಇದರ ಹಿಂದಿನ ಷಡ್ಯಂತ್ರ ಏನು ಅನ್ನೋದ್ರದ್ದು ತನಿಖೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಸಹ ಸ್ಥಳೀಯರು ಹಾಗೂ ಶಾಸಕ ಉಲ್ಲಳ್ಳಿ ಸುರೇಶ್ ಮಾಡ್ತಾ ಇದ್ದಾರೆ. ನೂರಾರು ಬೆಳಗ್ಗೆಯಿಂದಲೇ ವಿಷಯ ಗೊತ್ತಾದ ನಂತರದಲ್ಲಿ ಬೇರೆ ಬೇರೆ ಬೇಲೂರು ತಾಲೂಕಿನ ಬೇರೆ ಭಾಗಗಳಿಂದಲೂ ಸಹ ಹಿಂದೂಪರ ಕಾರ್ಯಕರ್ತರು ಸ್ಥಳಕ್ಕೆ ಬಂದು ಇಲ್ಲಿ ನೋಡ್ತಾ ಇದ್ದಾರೆ. ಜೊತೆಗೆ ಗಣಪತಿಗೆ ಈ ರೀತಿಯ 2 ಚಪ್ಪಲಿಗಳನ್ನು ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ 2 ಚಪ್ಪಲಿಗಳನ್ನು ಯಾಕೆ ಆ ಮಹಿಳೆ ಇಟ್ಟರು ಅನ್ನುವಂತಹದ್ದು ಪ್ರಶ್ನೆ ಆಗಿದೆ. ಜೊತೆಗೆ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡಬೇಕು. ಆ ಮಹಿಳೆ ಚಪ್ಪಲಿಯನ್ನು ಇಡೋದಕ್ಕೆ ಅದರ ಹಿಂದೆ ಯಾರ ಕೈವಾಡ ಇದೆ, ಯಾವ ಉದ್ದೇಶದಿಂದ ಈ ಚಪ್ಪಲಿಯನ್ನು ಇಟ್ಟಿದ್ದಾರೆ, ಇದುವರೆಗೂ ಸಹ ಯಾವುದೇ ರೀತಿಯ ಈ ರೀತಿಯ ಕೆಲಸಗಳನ್ನು ಮಾಡಿರಲಿಲ್ಲ. ಮಾನಸಿಕ ಅಸ್ವಸ್ಥತೆ ಬೇಲೂರು ನಗರದಲ್ಲಿ ಓಡಾಟವನ್ನು ನಡೆಸಿದ್ರು ಸಹ ಈ ರೀತಿಯ ಕುಕೃತ್ಯವನ್ನು ಎಸಗಿರಲಿಲ್ಲ. ಆದರೆ ಈಗ ಯಾಕೆ ಈ ರೀತಿಯ ಕುಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹದ್ದು ಆ ನಿಟ್ಟಿನಲ್ಲಿ ಹಾಸನ SP ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಹುಲ್ಲಳ್ಳಿ ಸುರೇಶ್ ಹಾಗೂ ಹಿಂದೂಪರ ಮುಖಂಡರು ಮಾಡ್ತಾ ಇದ್ದಾರೆ. ಮಧುಕರ್. ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.